ನಮಸ್ಕಾರ ಸ್ನೇಹಿತರೆ. ಇವತ್ತು ದಿನಪತ್ರಿಕೆ ನೋಡಿದೆ, ಹಾಗೆ ಟಿವಿನೂ ಅಬ್ಸರ್ವ್ ಮಾಡಿದೆ. ನಾನು ಇವತ್ತಿನ ಈ 3 ಸ್ಟೋರಿ ಬಗ್ಗೆ ನಾನು ಹೇಳಲೇಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬಂದಿದ್ದೀನಿ ನಿಮ್ಮ ಮುಂದೆ. ನಮ್ಮ ಏನು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸ್ಟಾಕ್ಹೋಮ್ನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಭಾರತದಲ್ಲಿ ಮತದಾರರ ಪಟ್ಟಿ ಸಿದ್ಧಪಡಿಸುವುದು ಅತ್ಯಂತ ಕಠಿಣ ಅಂತ ಹೇಳ್ತಾ ಇದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಎಲೆಕ್ಷನ್ಗಿಂತ ಒಂದು 10 ಡೇಸ್ ಮುಂಚೆ ಅದನ್ನ ಎಕ್ಸ್ಟ್ರಾಕ್ಟ್ ತಗೊಂಡ್ಬಿಟ್ರೆ ಮುಗ್ದೆ ಹೋಯ್ತು, ವೋಟರ್ಸ್ ಲಿಸ್ಟ್ ರೆಡಿ ಆಗೋಗ್ಬಿಡುತ್ತೆ. ಹಲವಾರು ಜನ ಹಳ್ಳಿಗಳಲ್ಲಿ ಇರ್ತಾರೆ, ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ. ಆಧಾರ್ನ KYC ಪ್ರಕಾರ ಅಪ್ಡೇಟ್ ಮಾಡ್ಕೋಬೇಕು. ಬ್ಯಾಂಕ್ ಅವರಿಗೆ ಏನಾದ್ರು ಯಾರಿಗಾದ್ರೂ ಕೊಡ್ಲೇಬೇಕಾದ್ರೆ ಅವ್ರು ಅಪ್ಡೇಟ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಆಧಾರ್ ನಂಬರು, ಅಡ್ರೆಸ್ಸು ಎಲ್ಲ ಅಪ್ಡೇಟ್ ಆಗಿರ್ತದೆ. ಇವ್ರು ವೋಟರ್ಸ್ ಲಿಸ್ಟ್ನ 15 ಡೇಸ್ ಮುಂಚೆ ಅದನ್ನೇ ಪ್ರಿಂಟ್ಔಟ್ ತೊಗೊಂಡ್ರೆ ವೋಟರ್ಸ್ ಲಿಸ್ಟ್ ಬಂದೇ ಬರ್ತದೆ. ಇದ್ಯಾಕೆ ಈ ರೀತಿ ಇವ್ರು ಹಿಂಗೆ ಹೇಳಿದ್ರು ಜ್ಞಾನೇಶ್ ಕುಮಾರ್ ಅಂತೇಳಿ ನನಗೆ ಭಾಳ ಆಶ್ಚರ್ಯ ಆಗ್ತಿದೆ. ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಇವರು ಚುನಾವಣಾ ಆಯುಕ್ತರು ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸ್ಬಿಟ್ಟು ಇದನ್ನ ಏನು ಆಧಾರ್ ಇದೆಯಲ್ಲ, ಆಧಾರ್ನ ಲಿಂಕ್ ಮಾಡಿಬಿಟ್ಟು ವೋಟರ್ಸ್ ಲಿಸ್ಟ್ನ ತೆಗೆಯೋ ಪ್ರಯತ್ನ ಮಾಡಿದ್ರೆ ಈಸಿ ಆಗುತ್ತೆ. ಇದಕ್ಕೆ ಏನು ಮತ್ತೆ ಹೋಗಿ ವೋಟರ್ಸ್ ಲಿಸ್ಟ್ ಪ್ರಿಪೇರ್ ಮಾಡೋ ಅವಶ್ಯಕತೆನೇ ಬರಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಎರಡನೇ ಸುದ್ದಿ, ಬ್ಯಾಂಕ್ಗಳ ನೌಕರರು ಏನಿದ್ದಾರೆ, ಆ ಬ್ಯಾಂಕ್ಗಳ ನೌಕರರು ಹಿತಾಸಕ್ತಿ ಕಾಯೋದಕ್ಕೆ ರಿಟೈರೀಸ್ಗಳೇ ಏನು ಎಂಪ್ಲಾಯೀಸ್ ಯೂನಿಯನ್ನಲ್ಲಿ ಲೀಡರ್ಗಳಾಗಿದ್ದಾರೆ. ಯಾಕೆ ಎಂಪ್ಲಾಯೀಸ್ ಯೂನಿಯನ್ ಲೀಡರ್ಗಳಲ್ಲಿ ರಿಟೈರೀಸೇ ಇರಬೇಕು? ಅವರೆಲ್ಲ ಮನೇಲಿ ಕೂತ್ಕೊಬೇಕಪ್ಪ ಆರಾಮಾಗಿ. ವರ್ಕಿಂಗ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರು ಮಾತ್ರ ನನ್ನ ಪ್ರಕಾರ ಟ್ರೇಡ್ ಯೂನಿಯನ್ ಲೀಡರ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಕಾನೂನು ಹೋರಾಟ ಮಾಡಲೇಬೇಕು. ಯಾರ್ಯಾರು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ, ಇದಕ್ಕೇನಾದರೂ ಒಂದು ಕಾನೂನಾತ್ಮಕವಾಗಿ ಒಂದು ಜಜ್ಮೆಂಟ್ ತರೋ ಪ್ರಯತ್ನ ಮಾಡೋಣ. ಓನ್ಲಿ ಎಕ್ಸಿಸ್ಟಿಂಗ್ ವರ್ಕರ್ಸ್ ಅವ್ರು ಮಾತ್ರ ಬ್ಯಾಂಕ್ಗಳಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೀನಿ. ರಿಟೈರೀಸ್ಗಳು ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದು ಒಂದು ದೂರಿದೆ. ಅದು ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ರಿಟೈರಿ ಯೂನಿಯನ್ನಿಂದ ಸಂಬಳ ಡ್ರಾ ಮಾಡ್ತಿದ್ದಾರೆ, ಹಾನರರಿಮ್ ಅಂತ ಹೇಳಿ. ಇದು ನಾಚಿಕೆಗೇಡಿನ ವಿಷಯ. ಇದು ಆ ಯಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಸಂಬಳ ಡ್ರಾ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಯೂನಿಯನ್ನಿಂದ ಅಷ್ಟು ಡ್ರಾ ಮಾಡ್ತಿದ್ದಾನೆ ಅಮೌಂಟ್ನ. ಜೊತೆಗೆ ಇನ್ಶೂರೆನ್ಸ್ ಬೆನಿಫಿಟ್ಟು, ಆ ಬೆನಿಫಿಟ್ಟು, ಈ ಬೆನಿಫಿಟ್ಟು ಅಂತೇಳಿ ಡ್ರಾ ಮಾಡ್ತಿದ್ದಾರೆ. ನಾಚಿಕೆ ಆಗಬೇಕು ಇಂಥವ್ರಿಗೆಲ್ಲ. ಮೂರನೇ ಸುದ್ದಿ ಏನು, ಅಮೇರಿಕಾದಲ್ಲಿ ಟ್ರಂಪ್ ಇವತ್ತು ಗಲಾಟೆ ನಡೀತಿದೆ. ಭಾಳಷ್ಟು ಜನ, ಕೋಟಿಗಟ್ಟಲೆ ಜನ ಸರ್ಕಾರದ ವಿರುದ್ಧವಾಗಿ ನಿಂತಿದ್ದಾರೆ. ಸೈನಿಕರು ಬಂದು ಅದನ್ನು ಕಂಟ್ರೋಲ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಟ್ರಂಪ್ ಮನಸ್ಸು ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಾನೂನಾತ್ಮಕವಾಗಿ ಇವ್ರನ್ನೆಲ್ಲ ಹೊರಗಡೆ ಇಡ್ಬೋದು. ಏನು ಅವರೆಲ್ಲ ವಲಸಿಗರು ಬರ್ತಾ ಇದ್ದಾರೆ, ಅವ್ರನ್ನ ತಡೆಗಟ್ಟಬೇಕು ಅಂದರೆ ನೀವೇ ಕಾನೂನಲ್ಲಿ ಒಂದು ಸ್ವಲ್ಪ ಟೈಟ್ ಶೆಡ್ಯೂಲ್ಗಳನ್ನು ಮಾಡಿಕೊಂಡು ಅದನ್ನು ಕಾನೂನು ರೂಪಿಸಿ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಏನು ನಿಮ್ಮಲ್ಲಿ ಕಾರ್ಡ್ಗಳಿದ್ದಾವೆ, ಬೆನಿಫಿಟ್ಗಳಿರ್ಬೋದು, ಅದನ್ನೆಲ್ಲ ಕಟ್ ಮಾಡಿ ಅವ್ರಿಗೆಲ್ಲ ವಸತಿ ಕೊಡಬೇಡಿ. ನೀವು ಆಟೋಮೆಟಿಕ್ಕಾಗಿ ಅವ್ರು ಊರು ಬಿಟ್ಟು ಅವ್ರವ್ರು ಎಲ್ಲಿಂದ ಬಂದಿರ್ತಾರೋ ಅಲ್ಲಿಗೆ ಹೋಗ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಈ ರೀತಿ ಹೋರಾಟ ಮಾಡ್ತಾ ಕೂತ್ಕೊಂಡ್ರೆ ಸೈನಿಕರು ಬಂದು ಅಮೇರಿಕದಲ್ಲಿ ಇವತ್ತು ಟಿವಿಯಲ್ಲಿ ನೋಡಿದ್ರೆ ನನಗೆ ಭಾಳ ಬೇಜಾರಾಯಿತು. ಅವ್ರನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಟ್ರಂಪ್ ಅವ್ರಿಗೆ ಭಾಳ ಶೇಮ್. ಈ ಥರದ್ದು ಸುದ್ದಿಗಳು ನೋಡಬೇಕು ಅಂದರೆ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಏನು ಪಬ್ಲಿಕ್ ನೋಡ್ತಾ ಇದ್ದೀರಿ, ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ನಮಸ್ಕಾರ.